ಒಂದು ಬಿಗ್ ನ್ಯೂಸ್. ಈಗ ಸದ್ಯಕ್ಕೆ ಲೋಕಾಯುಕ್ತ ಪೊಲೀಸರ ಬಿ ರಿಪೋರ್ಟ್ ಬಗ್ಗೆ ಆದೇಶ ಸದ್ಯಕ್ಕಿಲ್ಲ. ತನಿಖೆ ಮುಂದುವರಿಸೋದಕ್ಕೆ ಲೋಕಾಯುಕ್ತಕ್ಕೆ ಸೂಚನೆಯನ್ನು ಕೊಟ್ಟಿದೆ ನ್ಯಾಯಾಲಯ. ಇಡಿ ಕೂಡ ತಕರಾರು ಅರ್ಜಿ ಸಲ್ಲಿಸಬಹುದು ಅನ್ನುವಂಥದ್ರ ಬಗ್ಗೆ ಕೋರ್ಟ್ ಹೇಳಿದೆ. ಇದ್ರ ಬಗ್ಗೆನೂ ಕೂಡ ಆಕ್ಷೇಪ ಇತ್ತು, ಬಟ್ ಸಲ್ಲಿಸಬಹುದು ಅಂತ ಕೋರ್ಟ್ ಹೇಳಿದೆ. ಇನ್ನು ಮೇ 7ನೇ ತಾರೀಕಿಗೆ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ. ಲೋಕಾಯುಕ್ತ ಪೊಲೀಸರು ಅಂತಿಮ ವರದಿ ಬಳಿಕ ಬಿ ರಿಪೋರ್ಟ್ ಬಗ್ಗೆ ತೀರ್ಮಾನ ಆಗುತ್ತೆ ಅನ್ನುವಂಥದ್ದನ್ನ ಕೋರ್ಟ್ ಹೇಳಿದೆ. ಸದ್ಯಕ್ಕೆ ಇದನ್ನ ರಿಲೀಫ್ ಅನ್ಬೋದಾ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಯಾಕಂದ್ರೆ ಸದ್ಯಕ್ಕೆ ಬೀಸೋ ದೊಣ್ಣೆಯಿಂದ ಈಗ ಸಿದ್ದರಾಮಯ್ಯ ಅವರು ತಪ್ಪಿಸ್ಕೊಂಡಂಗೆ ಆಗಿದೆ. ಯಾಕಂದ್ರೆ ಇದು ರಿಪೋರ್ಟ್ ಅಂಗೀಕಾರನೂ ಆಗಿಲ್ಲ ಅಥವಾ ರಿಜೆಕ್ಟೂ ಆಗಿಲ್ಲ. ಸದ್ಯಕ್ಕೆ ಅದ್ರ ಬಗ್ಗೆ ಆದೇಶ ಕೊಡೋದಿಲ್ಲ. ಮೊದಲು ಲೋಕಾಯುಕ್ತ ಪೊಲೀಸರು ಅಂತಿಮ ವರದಿಯನ್ನ ಸಲ್ಲಿಸಲಿ, ಅದಾದ ನಂತರ ಈ ಬಿ ರಿಪೋರ್ಟ್ ಬಗ್ಗೆ ಚರ್ಚೆ ಮಾಡೋಣ ಅಥವಾ ತೀರ್ಮಾನವನ್ನು ಕೊಡ್ತೀವಿ ಅನ್ನುವಂಥದ್ದನ್ನ ನ್ಯಾಯಾಲಯ ಹೇಳಿದೆ. ಸೊ ಅದರಂತೆ ಈಗ ಸದ್ಯಕ್ಕೆ ಬೀಸೋ ದೊಣ್ಣೆಯಿಂದ ಸಿದ್ದರಾಮಯ್ಯ ಅವರು ತಪ್ಪಿಸ್ಕೊಂಡಂತಾಗಿದೆ. ಯಾಕಂದ್ರೆ ಇವತ್ತೇ ಏನಾದರೂ ಅಕಸ್ಮಾತ್ ಬಿ ರಿಪೋರ್ಟ್ ಇಲ್ಲ, ಇದನ್ನು ರಿಜೆಕ್ಟ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಏನಾದರೂ ಹೇಳಿಬಿಟ್ಟಿದ್ರೆ ಆಗ ಖಂಡಿತವಾಗ್ಲೂ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ಆಯಿತು. ಇಲ್ಲ, ಬಿ ರಿಪೋರ್ಟ್ ಅಕ್ಸೆಪ್ಟ್ ಆಗಿದೆ, ಇನ್ನು ಮುಂದುವರಿಸಿ ಅಂತಾನೂ ಹೇಳಿದ್ರು ಕೂಡ ಸಿದ್ದರಾಮಯ್ಯ ಅವರಿಗೆ ರಿಲೀಫ್ ಆಗ್ತಿತ್ತು. ಬಟ್ ಇಲ್ಲಿ ಸದ್ಯಕ್ಕಂತೂ ನಾವು ಅದನ್ನ ಆದೇಶ ಏನು ಕೂಡ ಕೊಡೋದಿಲ್ಲ. ಯಾಕಂದ್ರೆ ವಿಚಾರಣೆ ಕಂಪ್ಲೀಟ್ ಆಗಲಿ, ಆ ತನಿಖೆ ಕಂಪ್ಲೀಟ್ ಆಗಲಿ, ತನಿಖೆ ಮುಂದುವರಿಸಲಿ ಲೋಕಾಯುಕ್ತ. ಅದಾದ ಮೇಲೆ ಫೈನಲ್ ಆಗಿ ಲೋಕಾಯುಕ್ತ ಏನು ರಿಪೋರ್ಟ್ ಅನ್ನ ಕೊಡುತ್ತಲ್ಲ ಅದನ್ನ ಆಧರಿಸಿ ನಂತರ ತೀರ್ಮಾನವನ್ನು ಕೈಗೊಳ್ಳಲಾಗುತ್ತೆ. ಆದೇಶವನ್ನ ನೀಡ್ತೀವಿ ಬಿ ರಿಪೋರ್ಟ್ ಬಗ್ಗೆ ಅಂತ ಹೇಳಿ ನ್ಯಾಯಾಧೀಶರು ಸಂತೋಷ್ ಗಜಾನನ್ ಭಟ್ ಅವರು ಆದೇಶವನ್ನ ನೀಡಿದ್ದಾರೆ. ಸೊ ಅದರಂತೆ ಈಗ ಮೇ 7ಕ್ಕೆ ವಿಚಾರಣೆಯನ್ನು ಮುಂದೂಡಿದ್ದಾರೆ. ಲೋಕಾಯುಕ್ತ ಪೊಲೀಸರ ಅಂತಿಮ ವರದಿ ಬಳಿಕವೇ ಬಿ ರಿಪೋರ್ಟ್ ಬಗ್ಗೆ ತೀರ್ಮಾನ ಆಗುತ್ತೆ. ಲೋಕಾಯುಕ್ತ ಪೊಲೀಸರು ತನಿಖೆ ಇನ್ನೂ ಪೂರ್ಣಗೊಳಿಸದ ಹಿನ್ನೆಲೆ ತನಿಖೆ ಮುಂದುವರಿಸೋದಕ್ಕೆ ಲೋಕಾಯುಕ್ತ ಪೊಲೀಸರಿಗೆ ಸೂಚನೆಯನ್ನ ಕೊಟ್ಟಿದೆ ನ್ಯಾಯಾಲಯ. ಯಾಕಂದ್ರೆ ಇದು ಇಂಟರಿಮ್ ವರದಿಯನ್ನು ಕೊಟ್ಟಿದ್ದು, ಮಧ್ಯಂತರ ವರದಿ, ಅದರಲ್ಲಿ ಬಿ ರಿಪೋರ್ಟ್ ಅನ್ನ ಹಾಕಿದ್ರು. ಅಫ್ಕೋರ್ಸ್ ಲೋಕಾಯುಕ್ತ ಹೇಳಿದ್ದು ಇದೇನೆ, ಇದು ಮಧ್ಯಂತರ ವರದಿ. ಇಲ್ಲಿವರೆಗೂ ನಡೆಸಿರುವಂತಹ ಒಂದು ತನಿಖೆಯಲ್ಲಿ ಎಲ್ಲೂ ಕೂಡ ಸಿದ್ದರಾಮಯ್ಯವರ ಪಾತ್ರ, ಪಾರ್ವತಿಯವರ ಪಾತ್ರ ಇಲ್ಲಿ ಕಂಡು ಬಂದಿಲ್ಲ. ಸೊ ನಮಗೆ ಸೂಕ್ತ ಅದಕ್ಕೆ ಇರುವಂತಹ ಪುರಾವೆಗಳಿಲ್ಲ, ಸಾಕ್ಷ್ಯಾಧಾರಗಳಿಲ್ಲ ಅನ್ನುವಂಥದ್ದನ್ನ ಬಿ ರಿಪೋರ್ಟ್ ಹೇಳಿತ್ತು. ಬಟ್ ತನಿಖೆ ಇನ್ನೂ ಕೂಡ ಮುಂದುವರಿಯುತ್ತೆ ಅನ್ನುವಂಥದ್ರ ಬಗ್ಗೆನೇ ಲೋಕಾಯುಕ್ತ ಹೇಳಿದ್ದು. ಅದಕ್ಕೆ ಸಂಬಂಧಪಟ್ಟಂತಾನೆ ಏನಾದರೂ ತಕರಾರಿದ್ರೆ ಅದನ್ನ ಕೋರ್ಟ್ ಮುಂದೆ ಸಲ್ಲಿಸಬಹುದು ಅನ್ನುವಂಥದ್ದು ಕೂಡ ಆಪ್ಷನ್ ಇತ್ತು. ಸೊ ಹಾಗಾಗಿ ಸ್ನೇಹಮಯಿ ಕೃಷ್ಣ ಅವರು ತಕರಾರು ಅರ್ಜಿಯನ್ನ ಸಲ್ಲಿಸಿದ್ರು. ಜೊತೆಗೆ ಇಡಿ ಕೂಡ ತಕರಾರು ಅರ್ಜಿಯನ್ನ ಸಲ್ಲಿಸಿತ್ತು. ಬಟ್ ಇಡಿ ತಕರಾರು ಅರ್ಜಿಗೆ ತಕರಾರೆತ್ತಿದ್ದಂತಹ ಲೋಕಾಯುಕ್ತ ಪರ ವಕೀಲರು ವೆಂಕಟೇಶ್ ಅರಬಟ್ಟಿಯವರು ಇಲ್ಲ, ನೊಂದ ವ್ಯಕ್ತಿಗಳೇ ಅರ್ಜಿ ಸಲ್ಲಿಸಬೇಕು, ಸೊ ಇದರಲ್ಲಿ ಇಡಿ ಪಾತ್ರ ಬರೋದಿಲ್ಲ ಅನ್ನುವಂಥದ್ರ ಬಗ್ಗೆ ಅವರು ವಾದವನ್ನ ಮಂಡಿಸಿದ್ರು. ಬಟ್ ಇದಕ್ಕೆ ಪೂರಕವಾಗಿ ವಕೀಲ ಅರಬಟ್ಟಿ ಅವರಿಗೆ ಆಕ್ಷೇಪವನ್ನ ಸಲ್ಲಿಸಿದಂತಹ ಇಡಿ ಪರ ವಕೀಲರು ಮಧುಕರ್ ದೇಶಪಾಂಡೆ ಅವರು ಸುಪ್ರೀಂ ಕೋರ್ಟ್ನ ಒಂದು ಆದೇಶವನ್ನ ಕೂಡ ಮೆನ್ಷನ್ ಮಾಡಿದ್ರು. ಒಂದು ಕೇಸ್ ಮದನ್ ಲಾಲ್ ಚೌಧರಿ ಅವರ ಕೇಸ್, ವಿಜಯ್ ಮದನ್ ಲಾಲ್ ಚೌಧರಿ ಅವರ ಕೇಸ್, ಜೊತೆಗೆ 2022ರಲ್ಲಿ ಮಾರ್ಟಿನ್ ತೀರ್ಪು ಬಗ್ಗೆನೂ ಕೂಡ ಉಲ್ಲೇಖಿಸಿ ವಕೀಲರು ವಾದವನ್ನ ಮಂಡಿಸಿದ್ರು. ಇಲ್ಲ, ಇಡಿ ಕೂಡ ತಕರಾರು ಅರ್ಜಿಯನ್ನು ಸಲ್ಲಿಸಬಹುದು ಅನ್ನುವಂಥದ್ದನ್ನ ಹೇಳಿತ್ತು. ಬಟ್ ಈಗ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರು ಹೇಳೋ ಪ್ರಕಾರ ಇಡಿ ಕೂಡ ತಕರಾರು ಅರ್ಜಿಯನ್ನ ಸಲ್ಲಿಸಬಹುದು ಅನ್ನುವಂಥದ್ದನ್ನ ಹೇಳಿದೆ. ಸೊ ಹಾಗಾಗಿ ಈಗ ಇಡಿಯ ತಕರಾರು ಅರ್ಜಿ ಜೊತೆಗೆ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿರುವಂತಹ ತಕರಾರು ಅರ್ಜಿ ಇವೆರಡನ್ನು ಕೂಡ ಕ್ಲಬ್ ಮಾಡಿ ಈಗ ವಿಚಾರಣೆ ಮುಂದುವರಿಯುತ್ತೆ. ಅದು ಮೇ 7ಕ್ಕೆ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ. ಅಲ್ಲಿವರೆಗೂ ಕೂಡ ಲೋಕಾಯುಕ್ತ ತನ್ನ ತನಿಖೆಯನ್ನ ಮುಂದುವರಿಸಬಹುದು ಅನ್ನುವಂಥದ್ದನ್ನ ಕೂಡ ಹೇಳಿದೆ. ಯಾವಾಗ ಲೋಕಾಯುಕ್ತ ತನಿಖೆಯನ್ನ ಕಂಪ್ಲೀಟ್ ಮಾಡಿ ಒಂದು ಕಂಪ್ಲೀಟ್ ವರದಿಯನ್ನ ನೀಡುತ್ತೋ ಅದಾದ ನಂತರ ಈ ಬಿ ರಿಪೋರ್ಟ್ ಬಗ್ಗೆನೂ ಕೂಡ ತೀರ್ಮಾನ ಮಾಡೋಣ ಅನ್ನುವಂಥದ್ರ ಬಗ್ಗೆ ಈಗ ನ್ಯಾಯಾಧೀಶರು ಆದೇಶವನ್ನ ಕೊಟ್ಟಿದ್ದಾರೆ. ಸೊ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಪ್ರಕಟವಾಗಿರುವಂತಹ ಆದೇಶ ಇದು. ಲೋಕಾಯುಕ್ತ ಪೊಲೀಸರು ತನಿಖೆಯನ್ನು ಮುಂದುವರಿಸೋದಕ್ಕೆ ಅನುಮತಿಯನ್ನ ಕೋರಿದ್ರು. ಇನ್ಫ್ಯಾಕ್ಟ್ ನಾವೀಗ ಏನು ಇಂಟ್ರಿಮ್ ಕೊಟ್ಟಿದ್ದೀವಿ, ನಾವು ನೆಕ್ಸ್ಟ್ ಕಂಟಿನ್ಯೂ ಮಾಡೋದಕ್ಕೆ ಅನುಮತಿ ಕೊಡಿ ಅಂತ ಹೇಳಿ. ಸೊ ಹೀಗಾಗಿ ಅನುಮತಿಯನ್ನ ಕೊಟ್ಟು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶವನ್ನ ಹೊರಡಿಸಿದೆ. ಲೋಕ ಪೊಲೀಸರು ಈಗ ತನಿಖೆಯನ್ನ ಮುಂದುವರಿಸಬೇಕು, ಯಾಕಂದ್ರೆ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ. ಸೊ ಈ ತನಿಖೆಯಲ್ಲಿ 3ನೇ ವ್ಯಕ್ತಿಯಾಗಿರುವಂತಹ ಇಡಿ ಅಧಿಕಾರಿಗಳಿಗೆ ಅವಕಾಶ ನೀಡಿದ್ರೆ ಸಮಸ್ಯೆ ಆಗತ್ತೆ. ಸೊ ಹಾಗಾಗಿ ಇಡಿ ಅರ್ಜಿಯನ್ನು ಪರಿಗಣಿಸಬಾರ್ದು ಅಂತಲೂ ಕೂಡ ವೆಂಕಟೇಶ್ ಅರಭಟ್ಟಿಯವರು ಲೋಕಾಯುಕ್ತ ಪರ ವಕೀಲರು ವಾದವನ್ನು ಮಂಡಿಸಿದರು. ಆದರೆ ಈಗ ಇದಕ್ಕೆ ಇಡಿ ಪರ ವಕೀಲರಾಗಿರುವಂತಹ ಮಧುಕರ್ ದೇಶಪಾಂಡೆ ಅವರು ಪ್ರತಿವಾದವನ್ನು ಮಂಡಿಸಿ ಈ ಪ್ರಕರಣದಲ್ಲಿ ನೊಂದ ವ್ಯಕ್ತಿಗಳು ಮಾತ್ರ ಅರ್ಜಿ ಸಲ್ಲಿಸಬೇಕು ಅಂತ ಏನಿಲ್ಲ, ಇಡಿ ಕೂಡ ಬಿ ವರದಿಗೆ ತಕರಾರು ಅರ್ಜಿಯನ್ನು ಸಲ್ಲಿಸಬಹುದು. PMLA ಕಾಯ್ದೆಯ 66(2) ಅಡಿಯಲ್ಲಿ ಇಡಿ ಶಾಸನಬದ್ಧ ಮಾಹಿತಿದಾರರ ಆಗತ್ತೆ. ಇಡಿಗೂ ಕೂಡ ಅಧಿಕಾರ ಇರುತ್ತೆ. ಸೊ ಇದೇ ಒಂದು ಸಂದರ್ಭದಲ್ಲಿ ಈ ವಿಜಯ್ ಮದನ್ ಲಾಲ್ ಚೌಧರಿ ಅವರ ಕೇಸ್ ಜೊತೆಗೆ ಮಾರ್ಟಿನ್ ಅವರ ಸಂಬಂಧಪಟ್ಟಂಥ ಒಂದು ಕೇಸ್ನಲ್ಲಿ ಬಂದಿರುವಂಥ ತೀರ್ಪು, ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಒಂದು ತೀರ್ಪು, ಅದನ್ನು ಇಲ್ಲಿ ಪರಿಗಣಿಸಿ ನಮಗೂ ಕೂಡ ಅವಕಾಶ ಕೊಡಬೇಕು ಅನ್ನುವಂಥದ್ದನ್ನು ಕೇಳ್ಕೊಂಡಿದ್ರು. ಸೊ ಅದನ್ನು ಮಾನ್ಯ ಮಾಡಿರುವಂತಹ ನ್ಯಾಯಾಲಯ ಈಗ ಎಸ್, ಇಡಿ ಕೂಡ ತಕರಾರು ಅರ್ಜಿಯನ್ನು ಸಲ್ಲಿಸಬಹುದು ಅನ್ನುವಂಥದ್ದನ್ನು ಹೇಳಿದೆ. ಸೊ ಹಾಗಾಗಿ ಇಡಿ ಸಲ್ಲಿಸಿರುವಂತಹ ಒಂದು ತಕರಾರು ಅರ್ಜಿ ಜೊತೆಗೆ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿರುವಂತಹ ಒಂದು ತಕರಾರು ಅರ್ಜಿ, ಇದಕ್ಕೆ ಸಂಬಂಧಪಟ್ಟಂತೆ ಈಗ ವಿಚಾರಣೆಯನ್ನು 7ನೇ ತಾರೀಕಿಗೆ ಮುಂದೂಡಿದ್ದಾರೆ.
ಸೊ ನೋಡಿ, ಇಡಿ ಬಿ ರಿಪೋರ್ಟ್ ಗೆ ಸಂಬಂಧಪಟ್ಟಂತೆ ತಕರಾರು ಅರ್ಜಿಯನ್ನು ಸಲ್ಲಿಸಬಹುದು ಅನ್ನುವಂಥದ್ದನ್ನು ಹೇಳ್ತಾ ಇಡಿ ಕೂಡ ಅಗ್ರೀವ್ಡ್ ಪರ್ಸನ್ ಅಂದರೆ ನೊಂದ ವ್ಯಕ್ತಿಯಂತೆ ಅರ್ಜಿ ಸಲ್ಲಿಸಬಹುದು ಅನ್ನುವಂಥದ್ದನ್ನು ಕೋರ್ಟ್ ಹೇಳಿದೆ. ಇವರು ಮೂರನೇ ವ್ಯಕ್ತಿ ಆಗೋದಿಲ್ಲ, ಶಾಸನಬದ್ಧ ಒಂದು ಏಜೆನ್ಸಿ ಆಗಿರೋದ್ರಿಂದಾಗಿ ಇದು ಕೂಡ ಒಂದು ಸೊ ಹಾಗಾಗಿ ಇವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಅನ್ನುವಂಥದ್ದು. ಯಾಕಂದರೆ ಇದೇ ಈ ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಕೂಡ ಪ್ಯಾರಲಲ್ ಆಗಿ ತನಿಖೆಯನ್ನು ಮಾಡ್ತಾ ಇದೆ. ಸೊ ಹಾಗಾಗಿ ಅವ್ರಿಗೂ ಕೂಡ ಅಧಿಕಾರ ಇದೆ, ಅವರು ಕೂಡ ತಕರಾರು ಅರ್ಜಿಯನ್ನು ಸಲ್ಲಿಸಬಹುದು ಅನ್ನುವಂಥದ್ದನ್ನು ಕೋರ್ಟ್ ಕೂಡ ಈಗ ಹೇಳಿದೆ. ಅದರಂತೆ ಈಗ ಸ್ನೇಹಮಯಿ ಕೃಷ್ಣ ಮತ್ತು ಇಡಿ ಸಲ್ಲಿಸಿರುವಂಥ ಒಂದು ತಕರಾರು ಅರ್ಜಿ, ಇದಕ್ಕೆ ಎರಡಕ್ಕೂ ಸಂಬಂಧಪಟ್ಟಂತೆ ಈಗ ವಿಚಾರಣೆ ಅಂತೂ ಕಂಟಿನ್ಯೂ ಆಗುತ್ತೆ. ಅದು ಮೇ 7ಕ್ಕೆ ಈಗ ವಿಚಾರಣೆಯನ್ನು ಮುಂದೂಡಲಾಗಿದೆ. ಸದ್ಯಕ್ಕೆ ಬೀಸೋ ದೊಣ್ಣೆಯಿಂದ ಹಾಗಾದರೆ ಸಿದ್ದರಾಮಯ್ಯ ಅವರು ತಪ್ಪಿಸ್ಕೊಂಡ್ರ ಅನ್ನುವಂಥದ್ದು ಸಹಜವಾಗಿ ಇಲ್ಲಿ ಬರುವಂಥ ಒಂದು ಪ್ರಶ್ನೆ. ಅಥವಾ ಸದ್ಯಕ್ಕೆ ಇವತ್ತೇ ರಿಲೀಫ್ ಸಿಕ್ಬಿಟ್ಟಿದ್ರೆ ಸಿದ್ದರಾಮಯ್ಯ ಅವರು ಕೂಡ ನಿರಾಳರಾಗ್ತಾ ಇದ್ರು, ಬಟ್ ಅದು ಕೂಡ ಆಗಿಲ್ಲ ಇಲ್ಲಿ. ಸೊ ಎರಡೂ ಸಾಧ್ಯತೆ, ಒಂದು ಸಂಕಷ್ಟನೂ ಈಗ ಸದ್ಯಕ್ಕೆ ಸಂಕಷ್ಟದಿಂದ ಪಾರಾಗಿದ್ದಾರೆ, ಬಟ್ ಕಂಪ್ಲೀಟ್ ನಿರಾಳತೆಯೂ ಕೂಡ ಸಿದ್ದರಾಮಯ್ಯ ಅವ್ರಿಗೇನಿಲ್ಲ. ಯಾಕಂದರೆ ಇದು ಮಧ್ಯಂತರ ವರದಿ ಆಗಿರೋದ್ರಿಂದಾಗಿ ಲೋಕಾಯುಕ್ತ ಫಿನಿಶ್ ಮಾಡಲಿ ತನಿಖೆಯನ್ನು, ಕಂಪ್ಲೀಟ್ ಆಗಿ ಒಂದು ವರದಿಯನ್ನು ಕೊಟ್ಟ ನಂತರ ಆಮೇಲೆ ತೀರ್ಮಾನ ಆಗುತ್ತೆ ಅಂತೇಳಿ ಸದ್ಯಕ್ಕೆ ಅಲ್ಲಿವರೆಗೂ ಕೂಡ ಆ ಟೆನ್ಷನ್ ಅಂತೂ ಸಿದ್ದರಾಮಯ್ಯ ಅವ್ರಿಗೆ ಇದ್ದೇ ಇದೆ. ಈ ಬಿ ರಿಪೋರ್ಟನ್ನು ಕೋರ್ಟ್ ಮಾನ್ಯ ಮಾಡುತ್ತಾ ಇಲ್ವಾ ಅನ್ನುವಂಥ ಒಂದು ಟೆನ್ಷನ್ ಅಂತೂ ಸಹಜವಾಗಿ ಕ್ಯಾರಿ ಫಾರ್ವರ್ಡ್ ಆಗ್ತಾನೆ ಇರುತ್ತೆ. ಬಟ್ ಸದ್ಯಕ್ಕೆ ರಿಲೀಫ್ ಏನಂದರೆ ಸದ್ಯಕ್ಕೆ ಈಗಲೇ ಏನೂ ಕೂಡ ತೀರ್ಮಾನ ಆಗಿಲ್ಲ ಅನ್ನುವಂಥದ್ದು. ಇನ್ನು ಇದನ್ನು ಹೊರತುಪಡಿಸಿದ್ರೆ ಈಗ ಲೋಕಾಯುಕ್ತ ಅಧಿಕಾರಿಗಳು ಏನು ಕೇಳ್ಕೊಂಡಿದ್ರು, ನಮಗೆ ತನಿಖೆ ಮುಂದುವರಿಸೋದಕ್ಕೆ ಅವಕಾಶಕ್ಕೂ ಮಾಡಿಕೊಡ್ಬೇಕು ಅಂಥೇಳಿ, ಅದರಂತೆ ಈಗ ಈ ಕೋರ್ಟ್ನಲ್ಲಿ ವಿಚಾರಣೆ ಅಂತೂ ಮುಂದುವರಿತಾ ಇರುತ್ತೆ, ಬಟ್ ನೀವು ನಿಮ್ಮ ತನಿಖೆಯನ್ನು ಮುಂದುವರಿಸಬಹುದು ಅನ್ನುವಂಥದ್ದನ್ನು ಕೋರ್ಟ್ ಹೇಳಿದೆ. ಅದರಂತೆ ಲೋಕಾಯುಕ್ತ ಅಧಿಕಾರಿಗಳೆಲ್ಲರೂ ಕೂಡ ಈ ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಸಾಕ್ಷ್ಯಗಳನ್ನು ಕಲೆ ಹಾಕಿ ಜೊತೆಗೆ ತನಿಖೆಯನ್ನು ಮುಂದುವರಿಸಿ ನಂತರ ಒಂದು ಫೈನಲ್ ರಿಪೋರ್ಟನ್ನು ರೆಡಿ ಮಾಡಿ ನಂತರ ಕೋರ್ಟ್ಗೆ ಅದನ್ನು ಸಬ್ಮಿಟ್ ಮಾಡ್ತಾರೆ. ಅದಕ್ಕೆ ಎಷ್ಟು ದಿನಗಳ ಕಾಲಾವಕಾಶ ಇದೆ ಅನ್ನುವಂಥದ್ದನ್ನು ಗಮನಿಸಬೇಕು. ಅದಾದ ನಂತರ ಕೋರ್ಟ್ಗೆ ಬಂದ ಮೇಲೆ ಕೋರ್ಟ್ ಡಿಸೈಡ್ ಮಾಡುತ್ತೆ. ಲೋಕಾಯುಕ್ತ ಕೊಟ್ಟಿರುವಂಥ ಒಂದು ವರದಿ, ಸಂಪೂರ್ಣವಾದಂಥ ಒಂದು ವರದಿ, ಅದನ್ನು ಬಿ ರಿಪೋರ್ಟ್ ಅಥವಾ ಈ ಸದ್ಯಕ್ಕೆ ಮಧ್ಯಂತರ ವರದಿಯಲ್ಲಿ ಬಿ ರಿಪೋರ್ಟ್ ಆಗಿದೆ. ಇನ್ನು ಫೈನಲ್ ವರದಿಯಲ್ಲಿ ಏನು ಕೊಡ್ತಾರೆ ಲೋಕಾಯುಕ್ತ ಅಧಿಕಾರಿಗಳು ಅನ್ನುವಂಥದ್ದು ನೋಡಬೇಕು. ಅದಾದ ನಂತರ ಅದರ ಮೇಲೆ ವಿಚಾರಣೆ ಆಗುತ್ತೆ, ವಾದ ಪ್ರತಿವಾದ ನಡೆಯುತ್ತೆ. ಅದಾದ ನಂತರ ಕೋರ್ಟ್ ಅದನ್ನು ಅಕ್ಸೆಪ್ಟ್ ಮಾಡಬೇಕಾ ಅಥವಾ ರಿಜೆಕ್ಟ್ ಮಾಡಬೇಕಾ ಅನ್ನುವಂಥದ್ದು ಕೋರ್ಟ್ನಲ್ಲಿ ತೀರ್ಮಾನವಾಗುತ್ತೆ. ಅಲ್ಲಿವರೆಗೂ ಕೂಡ ವಿಚಾರಣೆ ಅಂತೂ ಈಗ ಕಂಟಿನ್ಯೂ ಆಗುತ್ತೆ. ಸೊ ಜೊತೆಗೆ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದ್ದಂಥ ಒಂದು ತಕರಾರು ಅರ್ಜಿ ಈಗ ಲೋಕಾಯುಕ್ತ ತನಿಖಾಧಿಕಾರಿ ಮೇಲೇ ಕ್ರಮ ಕೈಗೊಳ್ಳಬೇಕು ಅಂತಲೂ ಕೂಡ ಕೇಳಿದರು. ಯಾಕಂದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡ್ತಾ ಇದ್ದಂತಹ ಲೋಕಾಯುಕ್ತ ಏನಿದೆ, ವಿಚಾರಣೆ ಮಾಡ್ತಾ ಇರುವಂಥ ಲೋಕಾಯುಕ್ತ ಅಧಿಕಾರಿಗಳು ಅವರು ನಾವು ಕೊಟ್ಟಿರುವಂಥ ದಾಖಲೆಗಳನ್ನು, ಮಾಹಿತಿಯನ್ನು ಸರಿಯಾಗಿ ತೊಗೊಳ್ತಾನೇ ಇಲ್ಲ. ನಮ್ಮನ್ನು ಆ್ಯಕ್ಚುಲಾಗಿ ನಾವು ಕೊಟ್ಟಂಥ ಮಾಹಿತಿ ಮತ್ತು ದಾಖಲೆ ಯಾರಾದರೂ ಕೊಟ್ಟರು ಅಂತ ಹೇಳಿದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವ್ರನ್ನ ಸಾಕ್ಷಿಯಾಗಿ ಪರಿಗಣಿಸಬೇಕು. ಆದರೆ ಲೋಕಾಯುಕ್ತ ಅಧಿಕಾರಿಗಳು ಅವುಗಳನ್ನು ಸಾಕ್ಷಿಯಾಗಿ ಪರಿಗಣಿಸ್ತಾನೇ ಇಲ್ಲ. ಒಂದು ಕಡೆ ಇಡಿ ಪ್ಯಾರಲಲ್ ಆಗಿ ನಡೆಸಿರುವಂಥ ಒಂದು ತನಿಖೆಯಲ್ಲಿ ಆರೋಪ ಸಾಬೀತಾಗಿದೆ, ಮೇಲ್ನೋಟಕ್ಕೆ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳ್ತಾರೆ. ಆದರೆ ಲೋಕಾಯುಕ್ತ ಪೊಲೀಸರು ಸಾಬೀತಾಗಿಲ್ಲ ಅಂತ ಹೇಳ್ತಾರೆ. ಒಂದೇ ವಿಚಾರವನ್ನು ಎರಡು ತನಿಖಾ ಸಂಸ್ಥೆಗಳು ವಿಭಿನ್ನವಾಗಿ ಹೇಳಿದೆಯಲ್ಲ ಅನ್ನುವಂಥದ್ರ ಬಗ್ಗೆಯೂ ಕೂಡ ಒಂದಷ್ಟು ತಕರಾರುಗಳಿದ್ವು.